ನನ್ನ ಹೆಸರು ಕೃಷ್ಣರಾಜ್ ಶರ್ಮಾ. ಕೊಲ್ಲೆಂಕಾನ ಮನೆತನ. ಅಪ್ಪ ಅಮ್ಮ ವೆಂಕಟರಮಣ ಶರ್ಮಾ ಅಂತ ಅಪ್ಪನ ಹೆಸರು, ಮತ್ತು ಗೀತಾ ಶರ್ಮಾ ಅಂತ ಅಮ್ಮ. ನನಗೊಬ್ಳು ಅಕ್ಕ ಇದ್ದಾಳೆ. ಫ್ಯಾಮಿಲಿ ಬಗ್ಗೆ ಹೇಳುವುದಾದರೆ ಲತಾ ಪಂಡಿತ್. ಹೌದು, ಕೊಲ್ಲೆಂಕಾನ ಮನೆತನ ಅಂತ ಹೇಳಿದರೆ ಕೊಲ್ಲೆಂಕಾನದ ಶಾಸ್ತ್ರಿಗಳು ಮತ್ತು ನನ್ನ ಅಜ್ಜ, ಅಣ್ಣ ತಮ್ಮಂದಿರು. ನಿಮ್ಮದು ಹೌದು. ಇದು ಪ್ರೈಮರಿ ಎಜುಕೇಶನ್, ಹೈಸ್ಕೂಲ್ ಎಜುಕೇಶನ್? ಹುಟ್ಟಿದ್ದು ಮೂಡಬಿದ್ರೆಯಲ್ಲಿ, ಕಲ್ತದ್ದು ಜ್ಯೋತಿನಗರ ಶಾಲೆ ಅಂತ ಕನ್ನಡ ಮೀಡಿಯಂ. ಅಲ್ಲಿ 7ನೇ ಕ್ಲಾಸ್ವರೆಗೆ ಸರಕಾರಿ ಶಾಲೆ. ಆಮೇಲೆ ನಿಟ್ಟೆಯಲ್ಲಿ ವಿದ್ಯಾಭ್ಯಾಸ. ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್. ನಿಟ್ಟೆ ಬಹುಶಃ ಜಸ್ಟ್ ಸ್ಟಾರ್ಟ್ ಆಗಿತ್ತು ಅಷ್ಟೇ ನಾವು ಹೋಗುವಾಗ. ಫಸ್ಟಿಗೆ ಡಿಪ್ಲೊಮಾ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ರು. ಡಿಪ್ಲೊಮಾ ಆದಮೇಲೆ ಕೆಲಸದ ಮೇರೆಗೆ ಹುಡುಕಿಕೊಂಡು ಬ್ಯಾಂಗ್ಳೂರಿಗೆ ಬಂದದ್ದು. ಎಲ್ಲರೂ ಕಷ್ಟಪಡುವ ಹಾಗೆ ಕಷ್ಟಪಟ್ಟಿದ್ದೇನೆ. ಎಲೆಕ್ಟ್ರಾನಿಕ್ಸ್ ಬಹಳ ಪಾಪ್ಯುಲರ್ ಆಗಿತ್ತು. ಹೌದು, ಥ್ಯಾಂಕ್ಸ್ ಟು HAL, ಬ್ಲ್ಯಾಕ್ ಆ್ಯಂಡ್ ವೈಟ್ ಜಮಾನ ಅಂತಾರಲ್ಲ, ಆ ಕಾಲದಿಂದ IT. ನಾನು ಕೆಲಸ ಸಿಕ್ಕಿದ್ದು ಫಸ್ಟ್ ಸಂಬಳ ನಂದು 700 ರೂಪಾಯಿ. ನಮ್ಮ ಕರಾಡ ವಿಶ್ವ ಡಿಜಿಟಲ್ ಮಾಧ್ಯಮದ ಪ್ರೇಕ್ಷಕರಿಗೆಲ್ಲ ಸ್ವಾಗತ ಮತ್ತು ನಮಸ್ಕಾರ. ಇಂದು ನಮ್ಮ ಜೊತೆಗೆ ನಮ್ಮ ಸಮುದಾಯದ ಹೆಮ್ಮೆಯ ಸಾಧಕರನ್ನು ಈ ಕರಾಡ ಪ್ರತಿಭೆ ಕಾರ್ಯಕ್ರಮದಲ್ಲಿ ಪರಿಚಯಿಸಲು ತುಂಬ ಸಂತೋಷವಾಗ್ತಾ ಇದೆ. ನಮ್ಮೊಂದಿಗೆ ಇವತ್ತು ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಇವರು ಕೇವಲ ಒಬ್ಬರು ಉದ್ಯಮಿ ಅಷ್ಟೇ ಅಲ್ಲ, ಇವರದು ಭಾರತದ IT ಕ್ಷೇತ್ರದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ್ದಾರೆ. ನಮ್ಮವರಾದ ಶ್ರೀ ಕೃಷ್ಣರಾಜ್ ಶರ್ಮಾ ಇವರು ನಮ್ಮ ಜೊತೆಗಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶರ್ಮಾ ಅವರೇ, ನಿಮ್ಮ ಉದ್ಯಮ ಕಟ್ಟಿದ ರೀತಿ ಮತ್ತು ಅದು ಬೆಳೆದು ಬಂದಂತಹ ರೀತಿ, ಅದರಲ್ಲಿ ನೀವು ತೋರಿಸಿದಂತಹ ಒಂದು ಸಾಹಸಗಾಥೆ, ಇದ್ರ ಬಗ್ಗೆ ನಿಮ್ಮಿಂದ ವಿಷಯ ತಿಳ್ಕೊಂಡು ಕರಾಡ ಸಮುದಾಯಕ್ಕೆ, ಒಂದು ಮುಖ್ಯವಾಗಿ ಯುವ ಜನತೆಗೆ ಒಂದು ಪ್ರೋತ್ಸಾಹ ನೀಡಬೇಕು, ನಮ್ಮ ಸಮುದಾಯದವರು ಕೂಡ ಹೆಚ್ಚಿನ ಉತ್ತೇಜನದಿಂದ, ಧೈರ್ಯದಿಂದ ಈ ಉದ್ಯಮ ಕಟ್ಟುವಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶ ಈ ಕರಾಡ ಪ್ರತಿಭೆ ಅನ್ನೋ ಒಂದು ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೀವಿ. ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೆ ಬಂದಂಥ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡು ನಮ್ಮ ಸಮುದಾಯದವರಿಗೆ ಪ್ರೇರಣೆ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ. ಖಂಡಿತ ಪ್ರಯತ್ನ ಮಾಡುವ. ಮೊದಲಿಗೆ ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ನೀವು ಹುಟ್ಟೂರು ಯಾವುದು, ನಿಮ್ಮ ಚಿಕ್ಕಂದಿನಲ್ಲಿ ವಿದ್ಯಾಭ್ಯಾಸ ಹೇಗೆ ಆಯಿತು, ನಿಮ್ಮ ಕುಟುಂಬದ ಸದಸ್ಯರು ಹೇಗಿದ್ದರು, ಎಲ್ಲಿದ್ದರು, ಇದರ ಬಗ್ಗೆ ಸ್ವಲ್ಪ ಹೇಳಿ. ಓಕೆ. ನನ್ನ ಹೆಸರು ಕೃಷ್ಣರಾಜ್ ಶರ್ಮಾ. ಕೊಲ್ಲೆಂಕಾನ ಮನೆತನ. ಅಪ್ಪ ಅಮ್ಮ ವೆಂಕಟರಮಣ ಶರ್ಮಾ ಅಂತ ಅಪ್ಪನ ಹೆಸರು, ಮತ್ತು ಗೀತಾ ಶರ್ಮಾ ಅಂತ ಅಮ್ಮ. ನನಗೊಬ್ಳು ಅಕ್ಕ ಇದ್ದಾಳೆ. ಫ್ಯಾಮಿಲಿ ಬಗ್ಗೆ ಹೇಳುವುದಾದರೆ ಲತಾ ಪಂಡಿತ್ ಅಂತ ಕಾಂತಾವರದಿಂದ ನನ್ನ ಭಾವ ಬಂದಿದ್ದಾರೆ. ಸೊ ಅದು ನನ್ನ ಫ್ಯಾಮಿಲಿ ವಿವರ. ಹುಟ್ಟಿನ ಬಗ್ಗೆ, ಸಿಬ್ಲಿಂಗ್ಸು. ಹುಟ್ಟಿದ ಊರು ಮೂಡಬಿದ್ರೆ, ಮಂಗಳೂರಿಂದ ಒಂದು. ಅಂದರೆ ನೀವು ಕೊಲ್ಲೆಂಕಾನ ಇದ್ದರೂ ನಿಮ್ಮ ತಂದೆಯವರು ಮೂಡಬಿದ್ರೆಗೆ ಹೋಗಿ ಸೆಟ್ಲ್ ಆಗಿ ಆ ಥರ? ಹೌದು. ಕೊಲ್ಲೆಂಕಾನ ಮನೆತನ ಅಂತ ಹೇಳಿದರೆ ಕೊಲ್ಲೆಂಕಾನದ ಶಾಸ್ತ್ರಿಗಳು ಮತ್ತು ನನ್ನ ಅಜ್ಜ, ಅಣ್ಣ ತಮ್ಮಂದಿರು. ಓಕೆ, ಹೌದು. ಸೊ ಹಾಗೆ ಬಹುಶಃ ನನ್ನ ಅಪ್ಪನನ್ನು ಬಿಟ್ಟರೆ ಉಳಿದವರೆಲ್ಲರೂ ಶಾಸ್ತ್ರಿ ಅಂತ ಸರ್ನೇಮ್ ಹಾಕೊಳ್ತಾರೆ. ಅಪ್ಪ ಸಂಸ್ಕೃತದಲ್ಲಿ ವಿದ್ವಾನು, ಕನ್ನಡದಲ್ಲಿ ಪಂಡಿತರು, ಹಿಂದಿಯಲ್ಲಿ ಪಂಡಿತರು. ಹಾಗೆ ಕಾಲದಲ್ಲಿ ಟೈಟಲ್ ಈಗ BSc MS ಇಂದ ಹೇಗೆ ಬರ್ತಾ ಇತ್ತು, ಹಾಗೆ ಶರ್ಮಾ ಅಂತ ಒಂದು ಟೈಟಲ್ ಕೊಡ್ತಾ ಇದ್ರು. ಸೊ ಅವರು ಅದನ್ನು ಉಪಯೋಗಿಸಿಕೊಂಡು ವೆಂಕಟರಮಣ ಶರ್ಮಾ ಅಂತ ಹಾಕಿಕೊಂಡ್ರು. ಬಟ್ ಅವರ ತಮ್ಮಂದಿರು, ನನ್ನ ಚಿಕ್ಕಪ್ಪಂದ್ರೆ ಎಲ್ಲರೂ ಶಾಸ್ತ್ರಿ ಅಂತಲೇ. ಆಕ್ಚುಲಿ ನಾವು ಶಾಸ್ತ್ರಿಗಳೇ, ಕೃಷ್ಣರಾಜ ಶಾಸ್ತ್ರಿ. ಹೌದು ಹೌದು. ನೀವು ಇನ್ನು ಸ್ವಲ್ಪ ಕುಟುಂಬದ ವಿವರ ತಿಳ್ಕೊಳ್ಳೋದು. ನೀವು ಇಬ್ಬರು ಮಕ್ಕಳು, ಅಕ್ಕ ಮತ್ತೆ? ಹೌದು, ನಾನು ಮತ್ತೆ ಅಕ್ಕ ದೊಡ್ಡವಳು. ನಾನು. ನಿಮ್ಮ ತಂದೆಯವರ ವಿಚಾರ ಪೆರ್ಲದ ಹತ್ತಿರ ಕೊಲ್ಲೆಂಕನ, ಅದು ಗೊತ್ತಾಯ್ತು. ಅಜ್ಜನ ಫ್ಯಾಮಿಲಿ, ನಮ್ಮ ಕರಾಡರಿಗೂ ಎಲ್ಲ ಶಾಸ್ತ್ರಿ ಫ್ಯಾಮಿಲಿ ಅಂದರೆ ಅವರ ಪರಿಚಯ ಇದೆ. ಯಕ್ಷಗಾನದಲ್ಲೆಲ್ಲ ಭಾಳ ಹೆಸರು ಮಾಡಿದ ನಾರಾಯಣ ಶಾಸ್ತ್ರಿಗಳು ಇದ್ರು. ನಿಮ್ಮ ತಾಯಿ ಕಡೆಯಿಂದ ಅವರು ಯಾವ ಕಡೆ? ನನ್ನ ಅಕ್ಕ ಅವರ ಮೂಲತಃ ಮೂಲ್ಕಿ. ಹೌದು, ಮೂಲ್ಕಿ ಫ್ಯಾಮಿಲಿ. ಪಟವರ್ಧನ್. ಹೌದು, ಪಟವರ್ಧನ್ ಅಂತ. ಸೊ ಅಜ್ಜ ಉಡುಪಿಗೆ ಬಂದು ಸೆಟ್ಲ್ ಆದರು, ಮೂಲ್ಕಿಯಿಂದ ಉಡುಪಿಗೆ ಬಂದು ಸೆಟ್ಲ್ ಆಗಿ. ಹಾಗೆ ಅವರು ಪಟವರ್ಧನ್ ಫ್ಯಾಮಿಲಿ ಅಂತ ಕರೆಸ್ಕೊಳ್ತಾರೆ, ಮೂಲ್ಕಿಯವರು ಬೇಸಿಕಲಿ. ಹೌದು. ನಿಮ್ಮದು
ಇದು ಪ್ರೈಮರಿ ಎಜುಕೇಶನ್ ಹೈಸ್ಕೂಲ್ ಎಜುಕೇಶನ್ ಎಲ್ಲ ಹೇಗೆ ಆಯ್ತು? ಹುಟ್ಟಿದ್ದು ಮೂಡಬಿದ್ರೆಯಲ್ಲಿ, ಕಲ್ತದ್ದು ಜ್ಯೋತಿನಗರ ಶಾಲೆ ಅಂತ, ಕನ್ನಡ ಮೀಡಿಯಂ. Okay. ಅಲ್ಲಿ 7ನೇ ಕ್ಲಾಸ್ವರೆಗೆ ಸರ್ಕಾರಿ ಶಾಲೆ, ನಾರ್ಮಲ್ ಸಣ್ಣ ಊರಾಗಿತ್ತು, ಈಗ ಬೆಳೆದು ನಿಂತಿದೆ ಮೂಡಬಿದ್ರೆ. ಸಣ್ಣ ಊರು, ಪ್ರೈಮರಿ ಶಾಲೆ ಜ್ಯೋತಿನಗರ ಅಂತ. ಆಮೇಲೆ ಹೈಸ್ಕೂಲು ಮತ್ತೆ ಕಾಲೇಜು PUC ತನಕ ನಾನು ಅಲ್ಲಿ ಮಾಡಿದ್ದು. ಮೂಡಬಿದ್ರೆ? ಹೌದು, ಮೂಡಬಿದ್ರೆಯಲ್ಲಿ ಮಹಾವೀರ ಕಾಲೇಜಲ್ಲಿ PUC ಮಾಡಿದ್ದು. Okay. ಆಮೇಲೆ ನಿಟ್ಟೆಯಲ್ಲಿ ವಿದ್ಯಾಭ್ಯಾಸ. ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಸೊ ನಿಟ್ಟೆ ಬಹುಶಃ ಜಸ್ಟ್ ಸ್ಟಾರ್ಟ್ ಆಗಿತ್ತು ಅಷ್ಟೇ ನಾವು ಹೋಗುವಾಗ. ಯಾವ ವರ್ಷ ಇದು ನಿಟ್ಟೆಯಲ್ಲಿ? 91 ಅಲ್ಲಿ ಪಾಸ್ ಔಟ್. ಓಕೆ. ಹೌದು, 1991 ಅಲ್ಲಿ ಪಾಸ್ ಔಟ್ ಆದದ್ದು. ಸೊ ಹಾಗೆ ಅಲ್ಲಿ ನಾವು ಸೇರುವಾಗ ಒಂದು ಗುಡ್ಡದ ಮೇಲೆ ಒಂದು ಸಣ್ಣ ಒಂದು ಬಿಲ್ಡಿಂಗು, ಅದರಲ್ಲಿ ಒಂದು 10 ಕ್ಲಾಸ್ ರೂಮ್ ಹಾಗೆ ಇತ್ತು. ಈಗ ಬಹುಶಃ ಕ್ಯಾಂಪಸ್ ನೋಡಿದ್ರೆ 5 ಸ್ಟಾರ್ ಈಗ ಡೀಮ್ಡ್ ಯೂನಿವರ್ಸಿಟಿ ಯೂನಿವರ್ಸಿಟಿ. ಬಟ್ ನಾವು ಹೋಗುವಾಗ ಅಂತಹ ಒಂದು ವ್ಯವಸ್ಥೆಗಳು ಅಥವಾ ಆ ಥರ ಒಂದು ಕ್ಯಾಂಪಸ್ ಇರಲಿಲ್ಲ. ಆವಾಗ ಇಂಜಿನಿಯರಿಂಗು ಸಬ್ಜೆಕ್ಟ್ಸು ಅಲ್ಲಿ? ಇಂಜಿನಿಯರಿಂಗ್ ಇತ್ತು, ಇಂಜಿನಿಯರಿಂಗ್ ಜಸ್ಟ್ ಸ್ಟಾರ್ಟ್ ಆಗಿದ್ದಷ್ಟೇ. ಎರಡೂ ಅಷ್ಟೇ. ಫಸ್ಟಿಗೆ ಡಿಪ್ಲೊಮಾ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ರು. ಹಾಗೆ ಆಗ ಅಷ್ಟು ಒಂದು MIT ಮಣಿಪಾಲದಲ್ಲಿತ್ತು. ಆಮೇಲೆ ಬಹುಶಃ ನಿಟ್ಟೆ ಅವರು ಸ್ಟಾರ್ಟ್ ಮಾಡಿದ್ದು ಅನ್ಸುತ್ತೆ ಇಂಜಿನಿಯರಿಂಗ್. ಹಾಗೆ ಅದು ನನ್ನ ವಿದ್ಯಾಭ್ಯಾಸ. ಸೊ ಮತ್ತೆ ಅಲ್ಲಿಂದ ಮುಂದೆ ಡಿಪ್ಲೊಮಾ ಆದಮೇಲೆ? ಡಿಪ್ಲೊಮಾ ಆದಮೇಲೆ ಕೆಲಸದ ಮೇರೆಗೆ ಹುಡುಕಿಕೊಂಡು ಬ್ಯಾಂಗ್ಳೂರಿಗೆ ಬಂದದ್ದು. ಸೊ ಹಾಗೆ ನನ್ನ ಬೆಂಗಳೂರಿನ ಪ್ರಣಯ ಮತ್ತು ಪ್ರಯಾಣ ಎರಡು ಎಲ್ಲಿಂದ ಆರಂಭ ಆಯ್ತು. ಓಕೆ. ಸೊ ನೀವು ಇಂಜಿನಿಯರ್ ಕಡೆ ಅಥವಾ ಹೈಯರ್ ಸ್ಟಡೀಸ್ ಕಡೆಗೆ ಆಮೇಲೆ ದೊಡ್ಡ ಗಮನ ಕೊಟ್ಟಿಲ್ಲ, ಕೆಲಸದ ಕಡೆಗೆ ಬಂದ್ರಿ. ಈಗ ನಿಮ್ಮ ಪ್ರೈಮರಿ ಅಥವಾ ಹೈಸ್ಕೂಲ್ನಲ್ಲಿ ನಿಮ್ಮ ಮಾರ್ಕ್ ಕಾರ್ಡ್ ಶೀಟ್ ಬಗ್ಗೆ ಕೇಳೋದಿದ್ರೆ ಹೇಗಿತ್ತು? ನಾನು ಮಾಡರೇಟ್ ವಿದ್ಯಾರ್ಥಿ, ಖಂಡಿತವಾಗ್ಲು. ನನ್ನ ಅಕ್ಕ ನನಗಿಂತ ಬಹಳ ಬ್ರಿಲಿಯಂಟು. ಸೊ ಅವಳು ಬಹುಶಃ she was much intelligent than me on the education side. There is no doubt in that. I was a very moderate scoring person. I should acknowledge that. Okay. ಈಗ ಈ ಸ್ಟೇಜ್ನಲ್ಲಿ ಅಂದರೆ ಹೈಸ್ಕೂಲು ಕಾಲೇಜಿಗೆ ಬರುವಾಗ ಸಾಮಾನ್ಯವಾಗಿ ಯುವಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಆ ಟೈಮಲ್ಲಿ ಒಂದು ಕನಸುಗಳು ಅಂತ ಇರ್ತದೆ. ನಿಮಗೆ ಆ ಟೈಮಲ್ಲಿ ಏನಾದರೂ ಪ್ರೇರೇಪಣೆ ಇತ್ತು, ನಾನು ಮುಂದೆ ಏನಾದರೂ ಈ ಥರ ಆಗಬೇಕು ಅಂತ, ಅಥವಾ ಸಾಮಾನ್ಯ ಎಲ್ಲರೂ ಸೇರೋ ಹಾಗೆ ಕೆಲಸಕ್ಕೆ ಸೇರೋದು ಅಷ್ಟೇ ಇತ್ತಾ? ಇಲ್ಲ, ಒಂದು ಅಂತ ಹೇಳಿದರೆ ಏನಾದರೂ ಈ ಥರ ಒಂದು ಕನಸು ಕಂಡು ಮುಂದೆ ಅದನ್ನು ಚೇಸ್ ಮಾಡಿದ್ದು ಅಂತ ಹೇಳಿದರೆ ಅಲ್ಲ ಅಂತ ಹೇಳ್ಬೋದು. ಆ ಅಂದರೆ ಆ ಸಮಯದಿಂದ ಒಂದು ಸಾಮಾನ್ಯ ವ್ಯಕ್ತಿತ್ವ, ಹೇಗಾದರೂ ಮಾಡಿ ಒಂದು ಒಳ್ಳೆ ಕೆಲಸ ಹುಡುಕಿಕೊಂಡು ಹೋಗಬೇಕು ಅಂತ. ನಮ್ಮ ಕಾಲದಲ್ಲಿ ಬೆಂಗಳೂರಿಗೆ ಬರೋರು ಕಮ್ಮಿ ಇದ್ರು, ಬಾಂಬೆಗೆ ಹೋಗೋರು ಜಾಸ್ತಿ ಇದ್ರು. ಆದರೆ ನನಗೆ ಸ್ವಲ್ಪ ಈ ಇಲೆಕ್ಟ್ರಾನಿಕ್ಸ್ ಇದರ ಬಗ್ಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಇತ್ತು. ಅದರಿಂದಾಗಿ ನಾನು ಬೆಂಗಳೂರಿಗೆ ಬರುವಂತ ಕೆಲಸ ಹುಡುಕಿಕೊಂಡು ಟೆಕ್ನಿಕಲ್ ಸಬ್ಜೆಕ್ಟ್. ಹೌದು, ಟೆಕ್ನಿಕಲ್ ಸಬ್ಜೆಕ್ಟ್. ಇಂಜಿನಿಯರಿಂಗ್ ಮಾಡಿರೋದ್ರಿಂದ ಒಂದು ಟೆಕ್ನಾಲಜಿ ಕಡೆ ಹೋಗಬೇಕು ನಾನು ಎಂಬ ಒಂದು ಆಸೆ ಇತ್ತು. ಹೌದು, ಆಸೆ ಇತ್ತು ಅಷ್ಟೇ. ನೀವು ಮತ್ತೆ ಬೆಂಗಳೂರಿಗೆ ಬಂದು ಉದ್ಯೋಗ ಹುಡುಕಿದ್ರ, ಅಥವಾ ನಿಮಗೆ ಬೆಂಗಳೂರಿನಲ್ಲಿ ಬಂದರೆ ಉದ್ಯೋಗದ ಬಗ್ಗೆ ಹೇಗೆ, ಏನೆಲ್ಲ ತೊಂದರೆಗಳಿತ್ತು? ಬೇಕಾದ ಉದ್ಯೋಗ ಸಿಗ್ತಾ ನಿಮಗೆ? ಎಲ್ಲರೂ ಕಷ್ಟಪಡುವ ಹಾಗೆ ಕಷ್ಟಪಟ್ಟಿದ್ದೇನೆ. ಆ ದಿನಗಳ ಬಗ್ಗೆ ಹೇಳುವುದಾದರೆ ಬಹುಶಃ ನಾನು ರೆಸ್ಯೂಮಿಗಳನ್ನು ಮಾಡಿ ಪ್ರತಿಯೊಂದು ಆಫೀಸಿಗೆ ಹೋಗ್ಬಿಟ್ಟು ಅಲ್ಲಿ ಕೊಟ್ಟು ಏನಾದರೂ ಆಪರ್ಚುನಿಟಿ ಅಂತ ಕೇಳಿ ಬರುವ ಹಾಗೆ ಕೆಲಸ ಮಾಡ್ತೀನಿ. ನನಗೆ ಇವತ್ತು ನೆನಪಿದೆ, ಬಸ್ ಇಟ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ಅಲ್ಲಿ ಫ್ಯಾಕ್ಟ್ರಿ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ ಸೆಕ್ಯೂರಿಟಿ ಅವರು. ಅಲ್ಲಿ ಫ್ಯಾಕ್ಟ್ರಿ ಅವರಿಗೆ ನಮ್ಮ ರೆಸ್ಯೂಮಿ ಕೊಟ್ಟು ಒಂದು 25 ಶೀಟ್ ತಗೊಂಡು ಬರೋದಿತ್ತು ರೆಸ್ಯೂಮಿದ್ದು, ಕೊಟ್ಟು ಹೋದ ನೆನಪು ನನಗೆ ಅಷ್ಟು ಒಳ್ಳೇದಿತ್ತು. ಆ ಟೈಮಲ್ಲಿ ಈ IT ಒಂದು ಗಾಳಿ ಅಂತ ಶುರು ಆಗಿರಲಿಲ್ಲ. ಇಲ್ಲ, ಆವಾಗ ಎಲೆಕ್ಟ್ರಾನಿಕ್ಸ್ ಬಹಳ ಪಾಪ್ಯುಲರ್ ಆಗಿತ್ತು. ಹೌದು, ಥ್ಯಾಂಕ್ಸ್ ಟು HAL, BEL. ಅವರು ಬಹುಶಃ ಎಲೆಕ್ಟ್ರಾನಿಕ್ ಬ್ಯಾಂಗ್ಳೂರಿಗೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ITIನೂ ಅಷ್ಟೇ ಫೋನ್ ಮಾಡ್ತಾ ಇದ್ರು, ನೆನಪಿದ್ರೆ. ಹಳೆಯ ಫೋನ್ಗಳು, ಹೌದು, ಡಯಲ್ ಮಾಡೋ ಫೋನ್ಗಳು ಅಥವಾ ಪುಷ್ ಬಟನ್ ಫೋನ್ಗಳು. ಓಕೆ, ಆಗಿನ ಕಾಲದಲ್ಲಿ ಬಹುಶಃ ಇಲೆಕ್ಟ್ರಾನಿಕ್ಸ್ ಯುಗ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿತ್ತು. ಸಾಫ್ಟ್ವೇರ್ ಯುಗ ಆಗಲೂ ಸ್ಟಾರ್ಟ್ ಆಗಿರಲಿಲ್ಲ. ಆಗಿರಲಿಲ್ಲ. ನೀವು ಯಾವೆಲ್ಲ ಕಂಪನಿಯಲ್ಲಿ ಉದ್ಯೋಗ ಮಾಡಿದಿರಿ? ಆ ಜರ್ನಿ ಹೇಗೆ ಇತ್ತು? ನೀವು ಕೊನೆಗೆ ವಿಪ್ರೋದೆ ಬಂದ ಮೇಲೆ ನಿಮ್ದು ಒಂದು
ಐ ವ್ಯಾಲ್ಯೂದು ಜರ್ನಿ ಶುರು ಆಯಿತು ಅಂತ ಹಿಂದೆ ಹೇಳಿದ್ದು ಕೇಳಿದ್ದೀವಿ. ಅಲ್ಲಿವರೆಗಿನದ್ದು ಒಂದು ವಿಷಯ. ಒಂದು 4 ಕಂಪನಿಯಲ್ಲಿ ಇದರ ಮೊದಲು ಒಂದು 15 ವರ್ಷದವರೆಗೆ ಕೆಲಸ ಮಾಡಿದ್ದೇನೆ. ಓಕೆ. 4 ಕಂಪನಿಯಲ್ಲಿ ಕಾಂಪ್ಯಾಕ್ ಅಂತ ಒಂದು ಕಂಪನಿ ಎಂಟರ್ ಆಗಿತ್ತು ಇಂಡಿಯಾಗೆ. ಅದರ ಒಬ್ರು ಪಾರ್ಟ್ನರ್ ಡೀಲರ್ಸ್ ಇದ್ರು. ಆಗ ಕಂಪ್ಯೂಟರ್ ಯುಗ ಸ್ಟಾರ್ಟ್ ಆಗಿತ್ತಷ್ಟೇ, ಹಾರ್ಡ್ವೇರ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಗ ಒಬ್ರು ಡೀಲರ್ ಹತ್ರ ಕೆಲಸ ಮಾಡಿದ್ದೆ ಸರ್ವಿಸ್ ಇಂಜಿನಿಯರ್ ಆಗಿ. ಆಮೇಲೆ ನೆಟ್ವರ್ಕ್ ಅಂತ ಒಂದು ಎಲೆಕ್ಟ್ರಾನಿಕ್ ಟೈಪ್ ರೈಟರ್ ಕಂಪನಿ ಇತ್ತು. ಎಲೆಕ್ಟ್ರಾನಿಕ್ ಟೈಪ್ ರೈಟರ್, ಒಂದು ಮ್ಯಾನ್ಯುವಲ್ ಟೈಪ್ ರೈಟರ್ ನಾವು ಉಪಯೋಗಿಸ್ತೀವಿ, ಇನ್ನೊಂದು ಎಲೆಕ್ಟ್ರಾನಿಕ್ ಟೈಪ್ ರೈಟರ್. ಸೊ ಅದರಲ್ಲೂ ಸರ್ವಿಸ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ. ಆವಾಗ ಈ ಲ್ಯಾಪ್ಟಾಪ್ಗಳೆಲ್ಲ ಈಗ ಬಂದೇ ಇರಲಿಲ್ಲ. ಅವಾಗ ಎಲ್ಲ ದೊಡ್ಡ ದೊಡ್ಡ ಡೆಸ್ಕ್ಟಾಪ್ ಅಥವಾ ದೊಡ್ಡ ಕಂಪ್ಯೂಟರ್, ಅದು ಬಹಳ ಕಡಿಮೆ. ಹೌದು, ಬಹಳ ಕಡಿಮೆ. ಆವಾಗ ಕಂಪ್ಯೂಟರ್ ಅಂತ ಹೇಳಿದ್ರೆ ಆ ಯುಗ AC ರೂಮಲ್ಲಿ ಇಡಬೇಕು ಅದನ್ನು. ಹೌದು, AC ಇರಬೇಕು, ಡಸ್ಟ್ ಹೋಗ್ಬಾರ್ದು ಅಂತ. ಮತ್ತೆ MS DOS ಅಂತ ಫ್ಲಾಪಿ ಬರ್ತಾ ಇತ್ತು. ಸಿಸ್ಟಮ್ ಅನ್ನ ಬೂಟ್ ಮಾಡ್ಬೇಕಾದ್ರೆ ಫ್ಲಾಪಿ ಹಾಕ್ಬಿಟ್ಟು ಅದನ್ನ ಬೂಟ್ ಮಾಡ್ಬೇಕಾಯ್ತು. ನೀವು ಹೇಳುವಾಗ ನನಗೊಂದು ಜ್ಞಾಪಕ ಬರ್ತಾ ಇದೆ. ನಾನು CA ಮುಗಿಸಿ ಬೆಂಗಳೂರಿಗೆ ಬಂದಿರುವಾಗ ಅಲ್ಲಿ ನಾನು ಮಂಗಳೂರಲ್ಲಿ ಇರುವ ಕಂಪನಿ ಕೆನರಾ ವರ್ಕ್ಶಾಪ್ಸ್ ಅಂತ, ಅಲ್ಲಿ ನೀವು ಹೇಳಿದ ತರ AC ರೂಮು, ಚಪ್ಪಲಿ ಹೊರಗಿಟ್ಟು ಹೋಗ್ಬೇಕಾದ್ರು MD ಮತ್ತೆ ಯಾರೋ ಸೀನಿಯರ್ ಇಬ್ರು ಮಾತ್ರ ಒಳಗೆ ಹೋಗ್ತಾ ಇದ್ರು. ಆಮೇಲೆ ಅಕೌಂಟಿಂಗ್ ಅಂದ್ರೆ ಎಲ್ಲ ಕೋಡ್ ಬರಿಬೇಕಾಗಿತ್ತು, 6 ಡಿಜಿಟ್ ಇದೆಲ್ಲ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಗೆ ಒಂದು, ಸ್ಯಾಲರಿಗೆ ಒಂದು. ಬೆಂಗಳೂರಿಗೆ ಫಸ್ಟ್ ಟೈಮ್ ನಾನು ಟ್ಯಾಲಿ ಅನ್ನುವಂಥ ಒಂದು ಸಾಫ್ಟ್ವೇರ್ ಬಗ್ಗೆ ಕೇಳಿ ಆಸಕ್ತಿಯಿಂದ ಟ್ರೈನಿಂಗ್ಗೆ ಹೋಗಿದ್ದೆ. ಅಲ್ಲಿ ಕೋಡ್ ಬಿಟ್ಟು ಡೈರೆಕ್ಟ್ ಸ್ಪೆಲ್ಲಿಂಗ್, ಟ್ರಾವೆಲಿಂಗ್ ಬರೆಯೋದು, ಇದೆಲ್ಲ ಬಹುಶಃ 91, 92 ಈ ಟೈಮಲ್ಲಿ ಈ ಥರನೇ ಇತ್ತು. ಸೊ ನೀವು ಹೆಚ್ಚಾಗಿ ಹಾರ್ಡ್ವೇರ್ ಕಡೆಗೇನೆ ಆವಾಗ? ಹೌದು, ಆವಾಗ ಹಾರ್ಡ್ವೇರ್ ಯುಗ, ಸಾಫ್ಟ್ವೇರ್ ಶುರುವಾಗಿರಲಿಲ್ಲ. ಏನಿದ್ರು ಮೈಕ್ರೋಸಾಫ್ಟ್ ಅಥವಾ ಈ ಸಿಸ್ಟಮ್ ಬೇಸ್ಡ್ ಸಾಫ್ಟ್ವೇರ್ಗಳು ಏನು ಮಾಡಿದ್ರೆ ಹಾರ್ಡ್ವೇರ್ನ ಸಪೋರ್ಟ್ ಮಾಡೋ ಸಾಫ್ಟ್ವೇರ್ಗಳನ್ನ ಮಾತ್ರ ಇದ್ದದ್ದು. ಹೌದು, ಮಾಡ್ತಾ ಇದ್ರು. ಸೊ ಏನು ಹೇಳ್ತೀರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಜಮಾನ ಅಂತಾರಲ್ಲ, ಆ ಕಾಲದಿಂದ IT. ನಿಮ್ಮ ಹೋಲಿಕೆ ಸರಿ ಇದೆ. ಇದು ನಮ್ಮ ಟಿವಿಗಳು ನೋಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್, ಆಮೇಲೆ ಕಲರ್ ಬಂದಿರೋದು. ಹೌದು ಹೌದು, ಖಂಡಿತ ಖಂಡಿತ ಖಂಡಿತ. ಮತ್ತೆ ನೀವು ವಿಪ್ರೋಗೆ ಜಾಯಿನ್ ಆಗಿರೋದು ಹೇಗೆ, ಯಾವಾಗ? ಒಂದು 3 ಕಂಪನಿಯಲ್ಲಿ ಕೆಲಸ ಮಾಡಿದ ನಂತರ ನಾನು ಒಂದು ಸೆಲೆಕ್ಟ್ ಟೆಕ್ನಾಲಜೀಸ್ ಅಂತ ಒಂದು ಕಂಪನಿಯಲ್ಲಿ, ಬಹಳ ಸಣ್ಣ ಕಂಪನಿ, ಈಗಿನ ಸಮಯಕ್ಕೆ ಹೋಲಿಸೋದಾದ್ರೆ ಅದು ಸ್ಟಾರ್ಟ್ಅಪ್. ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆ ಕಂಪನಿಯಲ್ಲಿ ನಾವು ಸೈಬರ್ ಸೆಕ್ಯೂರಿಟಿ ಬಿಸ್ನೆಸ್ ಅನ್ನ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಒಂದು 2 ವರ್ಷ ಆ ಬಿಸ್ನೆಸ್ ರನ್ ಆಗ್ತಾ ಇತ್ತು. ಯಾರೋ ಒಬ್ರು ಫಂಡ್ ಮಾಡಿದ್ರು, ನಾವು ಬರೀ ಎಂಪ್ಲಾಯೀಸ್ ಆಗಿದ್ವಿ ಅದರಲ್ಲಿ. ಒಂದು 10 ಜನ ಗೊತ್ತಿದ್ದವರ ಆ ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ರು. ಹಾಗೆ ನಾನು ಹೋಗಿ ಅಲ್ಲಿ ಜಾಯ್ನ್ ಆಗಿದ್ದೆ. ಅಲ್ಲಿ ಸೈಬರ್ ಸೆಕ್ಯೂರಿಟಿ ಸ್ಟಾರ್ಟ್ ಆಗ್ಬಿಟ್ಟು ನಾವು ಮಾರ್ಕೆಟಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ವಿಪ್ರೋದು ಅಟೆನ್ಷನ್ ನಮ್ಮ ಕಂಪನಿ ಮೇಲೆ ಬಿತ್ತು. ಹೌದು, ಇವ್ರು ಏನೋ ಹೊಸದಾಗಿ ಮಾಡ್ತಾ ಇದ್ದಾರೆ, ಸೈಬರ್ ಸೆಕ್ಯೂರಿಟಿಯಲ್ಲಿ ಬಹಳ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ. ಸೊ ಹಾಗೆ ವಿಪ್ರೋ ಒಂದು ಡಿವಿಷನ್ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿದ್ರು. ಅಂದ್ರೆ ಆ ಟೈಮಲ್ಲಿ ವಿಪ್ರೋ ಸಾಫ್ಟ್ವೇರ್ ಆಗಿ ಡಾಮಿನೇಟ್ ಆಗಿತ್ತು ಅಥವಾ ಹಾರ್ಡ್ವೇರ್ ಸಾಫ್ಟ್ವೇರ್ ಈ ತರ? ಹಾರ್ಡ್ವೇರ್ ಸಾಫ್ಟ್ವೇರ್ ಅಲ್ಲಿ ಇತ್ತು. ಅವರು ಸಿಸ್ಟಮ್ ಇಂಟಿಗ್ರೇಷನ್ ಅಂತ ಡಿವಿಷನ್ ಅಲ್ಲಿ ಅವರು ತುಂಬಾ ಫೇಮಸ್ ಆಗಿದ್ರು. ವಿಪ್ರೋ ಇನ್ಫೋಟೆಕ್ ಅಂತ ಒಂದು ಡಿವಿಷನ್ ಇತ್ತು ಅವರದ್ದು. ಅದು ಕಂಪ್ಲೀಟ್ ಸಿಸ್ಟಮ್ ಇಂಟಿಗ್ರೇಷನ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ರು. ಅವರ ಜೊತೆ ನಾವು ಬಹಳ ಬಿಸ್ನೆಸ್ ಮಾಡ್ತಾ ಇದ್ವಿ. ಹಾಗೆ ಅವರ ಅಟೆನ್ಷನ್ ಅಲ್ಲಿ ಬಂತು. ನೀವು ಯಾವ ವರ್ಷ ವಿಪ್ರೋಗೆ ಸೇರಿದ್ರಿ? ಎಷ್ಟು ವರ್ಷ ಅಲ್ಲಿ ಸರ್ವಿಸ್ ಮಾಡಿದ್ರಿ? ನಾನು ಒಂದು 3.5-4 ವರ್ಷ ಸರ್ವಿಸ್ ಮಾಡಿದ್ದೇನೆ. ಎಕ್ವಿಸಿಷನ್ ಆದ್ಮೇಲೆ ಸೆಲೆಕ್ಟ್ ಅನ್ನು ಅವರು ಎಕ್ವೈರ್ ಮಾಡಿ ಆಮೇಲೆ ಒಂದು 3-3.5 ವರ್ಷ ಅಲ್ಲಿ ಕೆಲಸ ಮಾಡಿದ್ರು. ನಿಮ್ದು ಡೈರೆಕ್ಟ್ ವಿಪ್ರೋಗೆ ಎಂಟ್ರಿ ಅಲ್ಲ, ನಿಮ್ಮ ಕಂಪನಿಯನ್ನ ಅವರು ಎಕ್ವೈರ್ ಮಾಡಿ ಆಮೇಲೆ ನಾವು ವಿಪ್ರೋಗೆ ಕೆಲಸ ಮಾಡಿ. ಅವಾಗ ನಿಮ್ಮ ವಿಪ್ರೋದಕ್ಕೆ ನಿಮಗೆ ಫಸ್ಟ್ ಸ್ಯಾಲರಿ ಎಷ್ಟಿತ್ತು ಅಂತ ಕೇಳ್ಬೋದಾ? ನನ್ನ ನೆನಪಿನ ಪ್ರಕಾರ ಏನು, ಒಂದು ನಾವು ಎಕ್ವೈರ್ ಆಗುವಾಗ ಒಂದು 16,000-18,000 ರೂಪಾಯಿ. ಈ IT ಬೂಮ್ ಆದ್ಮೇಲೆ ಅವೆಲ್ಲ ಸ್ಯಾಲರಿ ಫಿಗರ್ಗಳು ಜಾಸ್ತಿ ಆಗ್ಲಿಕ್ಕೆ ಶುರು ಆಗಿದೆ. ಹೌದು, ಇದು ಬಹಳ ಸಾಮಾನ್ಯ ಸ್ಯಾಲರಿ, ಏನು ವಿಶೇಷವಾಗಿದ್ದಲ್ಲ. ಒಂದು 15,000-16,000 18,000 ಇದ್ದಿರಬಹುದು ಅಂತ. ನಿಮ್ಮ ಮಾಹಿತಿಗಾಗಿ ಹೇಳ್ತೇನೆ, ನಾನು CA ಪಾಸಾಗಿ 88ರಲ್ಲಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಒಂದು ಉದ್ಯೋಗ ಸಿಗ್ಬೋದು ಅಂತ ಆಫೀಸರ್ ಪೋಸ್ಟ್ ಇತ್ತು. ಆವಾಗ 900 ರೂಪಾಯಿ ಸ್ಯಾಲರಿ ಇತ್ತಷ್ಟೇ ಆವಾಗ, 89ನಲ್ಲಿ. ನಾನು ಕೆಲಸ ಸಿಕ್ಕಿದ್ದು ಫಸ್ಟ್ ಸಂಬಳ ನಂದು 700 ರೂಪಾಯಿ. ನಿಮ್ಮ ಕುಟುಂಬದ ಬಗ್ಗೆ, ಮಕ್ಕಳ ಬಗ್ಗೆ ಸ್ವಲ್ಪ ವಿವರಗಳನ್ನು ಹೇಳಿ, ಅವರು ಏನು ಮಾಡ್ತಾ ಇದ್ದಾರೆ ಅಂತ. ಪತ್ನಿ ಸುಜಾತ, ಪ್ರೀತಿಸಿ ಮದುವೆಯಾದ ಹೆಂಡತಿ. ಇಬ್ಬರು ಮಕ್ಕಳು, ಹುಡುಗ ಅರ್ಜುನ್
ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಒಂದು ಸ್ಟಾರ್ಟಪ್ನಲ್ಲಿ. ಮಗಳು ಡಿಗ್ರಿ ಮಾಡ್ತಾ ಇದ್ದಾಳೆ, ಡಿಸೈನಲ್ಲಿ ಡಿಗ್ರಿ ಮಾಡ್ತಾ ಇದ್ದಾಳೆ. ಅವಳಿಗೆ 21 ವರ್ಷ. ಸೊ ಫೈನಲ್ ಸೆಮೆಸ್ಟರಲ್ಲಿ ಇದ್ದಾಳೆ. ಅದು ನನ್ನ ಫ್ಯಾಮಿಲಿ. ವೈಫ್ ಲಾಂಗ್ ಟೈಮ್ IBM ಅವರು, ಬಹಳ ವರ್ಷದಿಂದ IBM ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ಈಗ ಇತ್ತೀಚೆಗೆ ಬಿಟ್ಟಿದ್ದಾಳೆ. ಬಿಟ್ಟು ಶೆಲ್ ಅಲ್ಲಿ ಇದ್ದಾಳೆ, ಪೆಟ್ರೋಲಿಯಂ ಶೆಲ್ ಕಂಪನಿ ಇದೆಯಲ್ಲ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಹೌದು. ಸೊ ಇದು ನನ್ನ ಪರ್ಸನಲ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ. ಇಬ್ಬರು ಮಕ್ಕಳು ಹುಟ್ಟಿದ್ದು ಬೆಂಗಳೂರಲ್ಲಿ, ಕಲ್ತದ್ದು ಬೆಂಗಳೂರಲ್ಲಿ, ಮತ್ತೆ ಈಗ ಉದ್ಯೋಗ ಒಬ್ಬನು ಮಾಡ್ತಾ ಇದ್ದಾನೆ, ಇಬ್ಬಳು ಎಜುಕೇಶನ್ ಆಗ್ತಾ ಇದೆ. ಹೌದು. ಸೊ ಈಗ ನಿಮ್ಮ ಕುಟುಂಬ ಜೀವನ ಮತ್ತು ಈ ಉದ್ಯೋಗದ ಮಧ್ಯೆ, ಅಂದರೆ ಇಬ್ಬರು ಉದ್ಯೋಗದಲ್ಲಿರುವಾಗ ಕುಟುಂಬ, ಒಂದು ಮಕ್ಕಳನ್ನು ಬೆಳೆಸೋದು, ನಿರ್ವಹಣೆ ಮಾಡೋದು, ಕುಟುಂಬ, ಇದಕ್ಕೆಲ್ಲ ಸಮಯ ಕಡಿಮೆ ಇರ್ತದೆ, ಒತ್ತಡ ಇರ್ತದೆ ಅಂತ ಸಹಜವಾಗಿ ನಾವು ಬೆಂಗಳೂರಲ್ಲಿ ತುಂಬ ಜನರು ಹೇಳ್ತಾ ಇರೋದು. ಇದು ಇದ್ರ ಬಗ್ಗೆ ಸ್ವಲ್ಪ ವಿವರಗಳು, ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ಅದರ ಮಟ್ಟಿಗೆ ಹೇಳುವುದಾದರೆ, ನನ್ನ ಹೆಂಡತಿಗೆ ದೊಡ್ಡ ವಂದನೆಗಳು. ಬಹುಶಃ ಅವಳು ಬಹಳ ಜವಾಬ್ದಾರಿ ತಗೊಂಡು ಮನೆಯ ಕಡೆಯ ಕೆಲಸಗಳನ್ನು ನೋಡ್ಕೊಳ್ತಾಳೆ. ಅದೊಂದು ನನಗೆ ಒಂದು ದೊಡ್ಡ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದರೆ ಒಂಥರ ಸೆಲ್ಫ್ ಸಸ್ಟೈನ್ಡ್ ಸಿಸ್ಟಮ್. ಹೌದು, ಒತ್ತಡ ಖಂಡಿತ ಇರ್ತದೆ. ಎಸ್ಪೆಷಲಿ ಈಗ ಬಹುಶಃ ಈ ಸಿಚುವೇಶನ್ನಲ್ಲಿ ಸ್ವಲ್ಪ ರಿಲೀವ್ಡ್ ಅಂತ ಅನಿಸ್ತದೆ. ಅಥವಾ ಕಂಪನಿ ಶುರು ಮಾಡಿದ ಟೈಮಲ್ಲಿ ಬಹಳ ಒತ್ತಡ ಇತ್ತು. ಬಹುಶಃ ಆ ಟೈಮಲ್ಲಿ ಅವಳೇ ನಡೆಸಿಕೊಂಡು ಸಂಸಾರವನ್ನು ಮುಂದೆ ತಗೊಂಡೋಗಿದ್ದಾಳೆ. ಮಕ್ಕಳ ಗ್ರೋಯಿಂಗ್ ಏಜ್ ಅದು, ಆ ಟೈಮಲ್ಲಿ ಕಂಪ್ಲೀಟ್ ಜವಾಬ್ದಾರಿ, ನೀವು ಉದ್ಯಮದ ಕಡೆಗೆ ಹೋದ ಕಾರಣ ಅವರೇ ಪೂರ್ಣ ಜವಾಬ್ದಾರಿ ಕಂಪ್ಲೀಟ್ ಜವಾಬ್ದಾರಿ ತಗೊಂಡು, ಮಕ್ಕಳದ್ದು ಮನೆಯದ್ದು ಜವಾಬ್ದಾರಿ ಅಂತ ತಗೊಂಡು ಅವಳ ಕೆಲಸವನ್ನು ಮಾಡ್ತಾ ಇದ್ದು. ಅದರ ಬಗ್ಗೆ ಒಂದು ಬಹಳ ಹೆಮ್ಮೆ ಅಂತ ಅನಿಸ್ತದೆ ನನಗೆ. ಅದರಲ್ಲಿ ಒಂದು ಅಂಶವು ಏನು ಡೌಟ್ ಇಲ್ಲ, 100% ಅವಳು ಜವಾಬ್ದಾರಿ ತಗೊಂಡು ಮುನ್ನಡೆಸಿದ್ದಾಳೆ ಅಂತ. ಸೊ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಇದ್ದ ಕಾರಣ ನಿಮ್ಗೊಂದು ಪ್ರೋತ್ಸಾಹ ಆಯ್ತು, ನನಗೊಂದು ಪ್ರೋತ್ಸಾಹ ಆಯಿತು. ಮತ್ತೆ ಈ ಥರ ಡಿಸಿಷನ್ ತಗೊಳ್ಳುವಾಗ ಬಹುಶಃ ನನ್ನ ಹತ್ರ ಒಟ್ಟಿಗೆ ನಿಂತಿದ್ದಾಳೆ ಅವಳು ಅಂತ. ಬಹಳ ಸಿಚುವೇಶನ್ಸ್ ಇದೆ, ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ವಿ ಹ್ಯಾವ್ ಗಾನ್ ಥ್ರೂ ವೆರಿ ರಫ್ ವೆದರ್. ಆದರೂ ನಿಮ್ಮಲ್ಲಿ ಒಂದು ನಾನು ಕ್ವೆಶ್ಚನ್ ಕೇಳೋದು, ನೀವು ಉದ್ಯೋಗ ಬಿಟ್ಟು ಉದ್ಯಮ ಮಾಡ್ತೀರಿ ಅಂತ ಹೇಳುವಾಗ ಅವರ ಪ್ರತಿಕ್ರಿಯೆ ಹೇಗಿತ್ತು? ಅದೇ ಹೇಳಿದ್ನಲ್ಲ, ಖಂಡಿತವಾಗ್ಲೂ ಪ್ರೋತ್ಸಾಹ ಮಾಡಿದ್ದಾಳೆ, ಅದರಲ್ಲಿ ಡೌಟೇ ಇಲ್ಲ. ಆ್ಯಕ್ಚುಲಿ ಅಷ್ಟರವರೆಗೆ ನಾವಿಬ್ಬರು ದುಡಿದು ಏನು ಕ್ರೋಢೀಕರಿಸಿದ್ದೇವಾ ಅದನ್ನು ಉದ್ಯಮಕ್ಕೆ ಹಾಕುವ ಸಂಪೂರ್ಣ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹೌದು, ಅದರ ಮಟ್ಟಿಗೆ ನಾನು ಕಂಪ್ಲೀಟ್ ಕ್ರೆಡಿಟ್ ಆ ಸಿಚುವೇಶನ್ ಅಲ್ಲಿ ನನ್ನ ಒಟ್ಟಿಗೆ ನಿಂತಿದ್ದಾಳೆ, ಆ ಕ್ರೆಡಿಟ್ ನನ್ನ ಒಳಗೆ 100% ಕೊಡ್ತೇನೆ ನಾನು. ನಿಮ್ಮ ಹವ್ಯಾಸಗಳ ಬಗ್ಗೆ ಏನಾದರೂ ಹೇಳಿ. ಹವ್ಯಾಸ ಅಂತ ಹೇಳಿದರೆ ನನಗೆ ಬ್ಯಾಡ್ಮಿಂಟನ್ ಬಹಳ ಪ್ರೀತಿಯಾದ ಸ್ಪೋರ್ಟ್ಸು. ನನಗೆ ಅದು ಸ್ಪೋರ್ಟ್ಸ್ ಯಾಕೆಂತ ಹೇಳಿದ್ರೆ ತುಂಬ ಅಜೈಲ್ ಸ್ಪೋರ್ಟ್ಸ್, ಅದಕ್ಕೆ ಬಹಳ ಪ್ರೀತಿ. ಒಂಥರ ಫಿಟ್ನೆಸ್ಸಿಗೂ ಆಗ್ತದೆ. ಮತ್ತೆ ಸಾಧ್ಯವಾದಷ್ಟು ಈಗ ಕಮ್ಮಿ. ಅದರ ಮೊದಲು ಶಟಲ್ ಬ್ಯಾಡ್ಮಿಂಟನ್ ಅಂದರೆ ನನಗೆ ಬಹಳ ಪ್ರೀತಿಯ ಸ್ಪೋರ್ಟ್ಸ್. ಅದನ್ನು ಆಡ್ತಾ ಇದ್ವಿ. ಇಲ್ಲ ಅಂತ ಹೇಳಿದರೆ ಈಗ ಇನ್ನೊಂದು ಸದ್ಯ ತುಂಬ ಪ್ಯಾಷನೇಟ್ ಮನಸ್ಸಲ್ಲಿ ಇಟ್ಟು ಎಕ್ಸಿಕ್ಯೂಟ್ ಮಾಡಿರು ಅಂತ ಹೇಳಿದರೆ ಈಗ ನಮ್ಮ ತೋಟ. ಹೌದು, ವ್ಯವಸಾಯ ಅದು ಇನ್ನೊಂದು ಬಹಳ ಪ್ಯಾಷನೇಟ್ ನನಗೆ ಹವ್ಯಾಸ. ಈ ತೋಟದ ಬಗ್ಗೆ ನೀವು ನನಗೆ ಒಂದು ರೌಂಡ್ ಎಲ್ಲ ತೋರಿಸಿದ್ರಿ, ಅದ್ರ ಬಗ್ಗೆ ಪ್ರತ್ಯೇಕವಾಗಿ ನಿಮ್ಮಲ್ಲಿ ಮಾತಾಡ್ತೀನಿ. ಇದು ಒಂದು ಅಂದರೆ ಯಾವ ರೀತಿ ಉದ್ಯಮದ ಕ್ಷೇತ್ರನೇ ಬೇರೆ, ಕೃಷಿಯ ಕ್ಷೇತ್ರನೇ ಬೇರೆ. ಬಹುಶಃ ನೀವು ಎರಡರಲ್ಲಿ ತೊಡಗಿಸ್ಕೊಂಡು ಒಳ್ಳೆ ಬ್ಯಾಲೆನ್ಸ್ ಕಾಯ್ದುಕೊಂಡು ಬಂದಿರಿ. ಮತ್ತು ನಿಮ್ಮ ಒಂದು ಇದರಲ್ಲಿ ಇರುವ ಉತ್ಸಾಹ, ಉದ್ಯಮದಲ್ಲಿ ಇರುವಷ್ಟೇ ಉತ್ಸಾಹ ಈಗ ನೀವು ಕೃಷಿಯಲ್ಲಿ ಕೂಡ ಮಾಡ್ತಾ ಇದ್ದೀರಿ ಅಂತ ಹೇಳಿ. ನಿಮ್ಮ ಈ ಜರ್ನಿಯಲ್ಲಿ ಅಂದರೆ ಮಕ್ಕಳು, ಫ್ಯಾಮಿಲಿ, ನೀವು ಉದ್ಯಮಕ್ಕೆ ಬಂದಿದ್ದು ಇಲ್ಲಿವರೆಗೆ ಅಥವಾ ಆಮೇಲೆ ಕೂಡ ಜೀವನದಲ್ಲಿ ಒಂದು ಯಾರಾದರೂ ನಿಮಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ಅಂತ ಯಾರಾದರೂ ನೀವು ನೆನೆಸ್ಕೊಳ್ಳಿಕ್ಕೆ ಆಗ್ತದಾ? ಕೆಲವು ಸಾರಿ ಯಾರೋ ಗುರುಗಳು ಅಥವಾ ಟೀಚರ್ಸ್ ಅಥವಾ ಯಾರೋ ರಿಲೇಟಿವ್ಸು ಅಥವಾ ಯಾರಾದರೂ ಕೊಲೀಗ್ಸ್ ಅಥವಾ ಯಾರೋ ಒಂದು ಗ್ರೇಟ್ ಪರ್ಸನ್. ಒಂದು ಖಂಡಿತ ನಾನು ಇಂಡಿವಿಜುವಲ್ ಆಗಿ ನನಗೆ
ಹೇಳುವಷ್ಟು Okay. ರೆಫರೆನ್ಸ್ ಇಲ್ಲ ಇಲ್ಲ. ಓಕೆ. ಟು ಬಿ ವೆರಿ ಫ್ರ್ಯಾಂಕ್. ನೀವು ಪುಸ್ತಕಗಳನ್ನು ಏನಾದರೂ ಓದ್ತೀರಾ? ಪುಸ್ತಕಗಳನ್ನು ಜಾಸ್ತಿ ಓದುವ ಹವ್ಯಾಸ ಇಲ್ಲ. ಓಕೆ. ಜಾಸ್ತಿ ಹವ್ಯಾಸ ಇಲ್ಲ. ಒಂದು ಖಂಡಿತ ಹೇಳಲು ಇಚ್ಛೆ ಪಡ್ತೇನೆ, ಇವತ್ತು ಏನಾದರೂ ಒಂದು ಎಸೆಟ್ ಇದೆ ಅಂತ ಹೇಳಿದರೆ ಅದು ಬಹುಶಃ ಅನುಭವ ಮಾತ್ರ, ಸ್ವತಃ ಅನುಭವ ಮಾತ್ರ. ಅದು ಒಂದು. ಎರಡನೇದು, ಅಪ್ಪ ಅಮ್ಮ ಒಂದು ಕಲ್ಚರಲ್ಲಿ ಒಂದು ಫಿಟ್ ಮಾಡಿದ್ದಾರೆ ನಮ್ಮನ್ನು. ಓಕೆ. ಬಹುಶಃ ಅದು ಖಂಡಿತ ನಮ್ಮ ಕನ್ನಡ ಕಮ್ಯುನಿಟಿಗೂ ನಾನು ಕ್ರೆಡಿಟ್ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಸಿಂಪಲ್ ಕಮ್ಯುನಿಟಿ ಅಂತ ಅನ್ಸ್ತದೆ, ಅಲ್ಲಿ ಬರುವ ವ್ಯಾಲ್ಯೂ ಸಿಸ್ಟಮ್ಸ್ ಅಂತ ಹೇಳ್ತೇವೆ, ಅದು ಬಹುಶಃ ಆ ಸ್ಟ್ರೆಂತ್ ನಮ್ಮಲ್ಲಿ ಬಂದಿದೆ. ಸಾಧ್ಯವಾದಷ್ಟು ಅದನ್ನು ನಮ್ಮ ಮಕ್ಕಳಿಗೆ ಕೊಟ್ಟಿದ್ದೇವೆ, ಅದನ್ನು ಮುಂದುವರಿಸಿ ಹೋಗ್ಲಿಕ್ಕೆ. ಅಂದ್ರೆ ನಿಮ್ಮ ಅನುಭವದಲ್ಲಿ ಈಗ ನೀವು ಪರ್ಟಿಕ್ಯುಲರ್ ಕರಾಡ ವಿಷಯ ಹೇಳಿದ ಕಾರಣ ಬಹಳ ಕುತೂಹಲ ಆಯಿತು. ನೀವು ತುಂಬ ಬೇರೆ ಕಮ್ಯುನಿಟಿಯವರನ್ನು ನೋಡಿದ್ದೀರಾ, ಎಂಪ್ಲಾಯೀಸ್ ಆಗಿ ನಿಮ್ಮ ಕೊಲೀಗ್ಸ್ ಆಗಿ ನೋಡಿದ್ದೀರಾ, ಎಂಪ್ಲಾಯರ್ ಆಗಿ ನೀವು ಎಂಪ್ಲಾಯೀಸನ್ನು ನೋಡಿದ್ದೀರಾ, ಬೇರೆ ಎಂಪ್ಲಾಯರ್ಗಳಂದರೆ ಉದ್ಯಮಿಗಳನ್ನು ನೋಡಿದ್ದೀರಾ. ಈ ಕರಾಡರಲ್ಲಿ ಒಂದು ಇರುವ ವಿಶೇಷ ಗುಣ ಯಾವುದು? ನಮ್ಮ ಸಮುದಾಯವನ್ನು ಈಗ ತುಂಬ ಜನ ಬೆಂಗಳೂರಲ್ಲಿ ಬಂದಿದ್ದಾರೆ ಊರಿಂದೆಲ್ಲ, ಮೂಲತಃ ಕೃಷಿ ಅಥವಾ ಅಧ್ಯಾಪಕ ವೃತ್ತಿ, ಬ್ಯಾಂಕ್ ಜಾಬ್ ಈ ಥರ ಇರೋದು ಬಿಟ್ಟು ಇವಾಗ ಬಂದಿದ್ದಾರೆ. ಚೆನ್ನಾಗಿ ಅರ್ನಿಂಗ್ ಕೂಡ ಇದೆ. ಇದಕ್ಕೊಂದು ಮೂಲ ಕಾರಣ ಏನಿರ್ಬೋದು ಅಥವಾ ನಮ್ಮ ಶಕ್ತಿ ಏನು? ಬಹುಶಃ ನಾನು ಹೇಳುವ ಪ್ರಕಾರ ನಮ್ಮನ್ನ ಅಪ್ಬ್ರಿಂಗಿಂಗ್ ಅಂತಾರ, ನಮ್ಮನ್ನು ಹೇಗೆ ಬೆಳೆಸಿದ್ದಾರೆ, ಆ ವ್ಯಾಲ್ಯೂ ನಾವು ಅದನ್ನು ಹಿಡ್ಕೊಂಡಿದ್ರೆ. ನಾನು ಈಗ ಹೇಗೆ ಯುವಕರು ಅಂತ ನನಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲ, ಬಟ್ ನಮ್ಮ ಕಾಲದಲ್ಲಿ ಅಥವಾ ಅದರ ನಂತರ ಸಹ ಬಹುಶಃ ಈಗಲೂ ಇರ್ಬೋದು ಅಂತ ನನಗೊಂದು ಖಂಡಿತ ಒಂದು ವಿಶ್ವಾಸ ಇದೆ. ನಮ್ಮ ಕಲ್ಚರಲ್ಲಿ ನಾವು ಯಾವುದರಲ್ಲಿ ಬೆಳಿತೀವ, ಬಹುಶಃ ಆ ಸಿಂಪ್ಲಿಸಿಟಿ, ಅದು ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನನಗೆ ಅನಿಸ್ತದೆ. ಸಿಂಪ್ಲಿಸಿಟಿ, ಹೌದು. ಅದನ್ನು ನಾವು ಐಡೆಂಟಿಫೈ ಮಾಡಿದ್ದೇವಾ ಇಲ್ವಾ, ಎಲ್ಲರೂ ಅದನ್ನ ಐಡೆಂಟಿಫೈ ಮಾಡಿದಾರೆ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ವಾಟ್ ವಿ ಹ್ಯಾವ್. ಇನ್ನೊಂದು ನನಗೆ ಪರಿಚಯ ಇರುವ ಉದ್ಯಮದ ಸರ್ಕಲ್ನಲ್ಲಿ ಹೇಳೋದು ಕೇಳೋದು, ಇದು ಎಲ್ಲರಿಗೂ ದಕ್ಷಿಣ ಕನ್ನಡದವರು ಅಂದ್ರೆ ಒಂದು ಬುದ್ಧಿವಂತರು, ಇನ್ನೊಂದು ಆನೆಸ್ಟ್ ಆಗಿರ್ತಾರೆ, ಈ ತರ ಮಾತುಗಳು ಬರ್ತವೆ. ಇದೆಲ್ಲ ನಿಮ್ಗೆ ಇದರ ಬಗ್ಗೆ ಏನು ಅನ್ನಿಸ್ತದೆ? ನಿಜಾನ ಅದರಲ್ಲಿ ತುಂಬಾ ಸತ್ವ ಇದೆ ಆ ಮಾತಿನಲ್ಲಿ, ಅಥವಾ ಬರೀ ಹೊಗಳಿಕೆಯ ಮಾತಾ? ಖಂಡಿತ ಸತ್ವ ಇದೆ ಅದರ ಬಗ್ಗೆ, ಖಂಡಿತ ಸತ್ವ ಇದೆ. ಇದು ನಮ್ಮ ಒಂದು ಕ್ವಾಲಿಟಿ, ದೇವರು ಕೊಟ್ಟಿದ್ದು ಅಥವಾ ಏನು ಕಮ್ಯುನಿಟಿ ಕೊಟ್ಟಿದ್ದು, ಯಾವುದೋ ನಾವು ಬೆಳೆದ ಈ ಸರೌಂಡಿಂಗ್ ಅಲ್ಲಿ ಇದು ಆಟೋಮೆಟಿಕ್ ಆಗಿ ನಮ್ಮ ಹತ್ರ ಬಂದಿದೆ. ಅದು ಯಾಕಂದ್ರೆ ಆ ಸಿಸ್ಟಮ್ ನಮ್ಗೆ ಅದನ್ನ ದಾನವಾಗಿ ಕೊಟ್ಟಿದೆ. ಒಂದು ಶಿಸ್ತು ಮತ್ತು ಒಂದು ಕಠಿಣ ಪರಿಶ್ರಮ. ಹೌದು, ಒಂದು ಶಿಸ್ತು, ಒಂದು ಕಠಿಣ ಪರಿಶ್ರಮ, ಸಿಂಪ್ಲಿಸಿಟಿ, ಆಮೇಲೆ ಆನೆಸ್ಟಿ. ಇದನ್ನ ನೀವು ನೋಡಿದ್ರೆ ಬಹುಶಃ ನಮ್ಮ ಕಂಪ್ಲೀಟ್ ಕಮ್ಯುನಿಟಿಗೆ ಅದೊಂದು ಸ್ಟ್ರೆಂತ್. ಕಮ್ಯುನಿಟಿ ಹೊರಗೂ ಇರಬಹುದು, ನಾನು ಬರೀ ಕರಾಡ ಅಂತ ಮಾತ್ರ ಬ್ರಾಕೆಟ್ ಅಲ್ಲಿ ಹೇಳ್ತಾ ಇಲ್ಲ. ನಮ್ಮ ಏರಿಯಾದಲ್ಲಿ ಮಂಗಳೂರು ಆಗಲಿ, ಉಡುಪಿ ಆಗಲಿ, ಪುತ್ತೂರು ಆಗಲಿ, ಈ ಸೌತ್ ಕೆನರಾ, ಅವಸ್ಟ್ ವೈಲ್ ಸೌತ್ ಕೆನರಾ ಅಂತ ಹೇಳಿದ್ರೆ ಅಖಂಡ ಸೌತ್ ಕೆನರಾ, ಅಲ್ಲಿ ಬಹುಶಃ ಈ ಕೆಲವು ವ್ಯಾಲ್ಯೂ ಸಿಸ್ಟಮ್ ಸಮಾಜವೇ ನಮಗೆ ಕೊಡ್ತದೆ. ಅದರಲ್ಲೂ ಕರಾಡ ನಮಗೆ ಬಹುಶಃ ಆ ಸಿಂಪ್ಲಿಸಿಟಿಯನ್ನು ಹೈಲೈಟ್ ಮಾಡಿ ಕೊಡ್ತದೆ ಅಂತ ನನಗೆ ಅನಿಸ್ತದೆ. ಈಗ ಈ ಕರಾಡ ಯುವ ಜನತೆಗೆ ನೀವು ಹೇಳುವಂಥ ಒಂದು ಮಾರ್ಗದರ್ಶನ ಅಥವಾ ಒಂದು ಇನ್ನು ಅವ್ರು ಯಾವ ರೀತಿ ಉದ್ಯೋಗದಲ್ಲೇ ಆಗಲಿ, ಉದ್ಯಮದಲ್ಲೇ ಆಗಲಿ, ಜೀವನದಲ್ಲೇ ಆಗಲಿ ಮುಂದಿನ ನಮ್ಮ ಜನರೇಷನ್ನನ್ನು ಡೆವಲಪ್ ಮಾಡೋದು, ಇದ್ರ ಬಗ್ಗೆ ಯಾವ ರೀತಿ ನೀವು ಅವರಿಗೆ ಒಂದು ಮಾತುಗಳನ್ನು ಹೇಳ್ತೀರಾ? ಯುವಕರು ಬಹಳ ಮುಂದುವರಿದಿದ್ದಾರೆ. ಎಷ್ಟು ರಿಲೇಟಿವ್ ಆಗಿ ಹೇಳ್ಬಹುದೆಂಬುದನ್ನು ಅವರು ತಿಳ್ಕೊಳ್ಬಹುದು. ಆದರೆ ಒಂದಂತ ಹೇಳಿದರೆ, ದ ವರ್ಲ್ಡ್ ಇಸ್ ವೆರಿ ಕಾಂಪಿಟೇಟಿವ್ ನಾವು, ಅನ್ಡೌಟೆಬಲಿ. ಬಹುಶಃ ಜನರಲಿಸ್ಟ್ ಆದರೆ ಸ್ವಲ್ಪ ಸಮಯದ ನಂತರ ನಾವು ಮಾಸಿ ಹೋಗುವ ಒಂದು ಏನು ಸಾಧ್ಯತೆ ಇದೆ, ಮಾಸಿ ಹೋಗುವ ಸಾಧ್ಯತೆ ಇದೆ. ಆದ್ರಿಂದ ಎಷ್ಟು ಸ್ಪೆಷಲೈಸೇಷನ್ ಮಾಡ್ಲಿಕ್ಕೆ ಆಗ್ತದ, ಯಾವುದೇ ಕ್ಷೇತ್ರಗಳು ಇರ್ಬೋದು, ಯಾವುದೇ ಟೆಕ್ನಾಲಜಿ ಇರ್ಬೋದು, ಅಥವಾ ಯಾವುದೇ ವ್ಯಾಪಾರ ಇರಬಹುದು, ಆಯ್ತಾ, ಸ್ಪೆಷಲೈಸೇಷನ್ ನಮಗೆ ಒಂದು ನಾವು ಕಾರ್ಪೊರೇಟ್ ಲ್ಯಾಂಗ್ವೇಜಲ್ಲಿ ಎರಡು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತೇವೆ. ಒಂದು ಕಾರ್ಪೆಟ್ ಬಾಂಬಿಂಗ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಎಲ್ಲಾ ಕಡೆ ಒಂದೊಂದಷ್ಟುಗಳು ಬಾಂಬ್ಗಳನ್ನು ಹಾಕೊಳ್ಳೋದು, ಕಾರ್ಪೆಟ್ ಬಾಂಬಿಂಗ್ ಅಂತ. ಓಕೆ, ಇನ್ನೊಂದು ಕಡೆ ಡ್ರಿಲ್ ಬೋರ್ವೆಲ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಬಹಳ ಫೋಕಸ್ಡ್ ಆಗಿ ಆಳವಾಗಿ ಅದರ ಬಗ್ಗೆ ಮಾಡೋದು. ಬಹುಶಃ ಈ
ಕಾರ್ಪೆಟ್ ಬಾಂಬಿಂಗ್ ಯುಗ ಬಹುಶಃ ಮುಗಿದಿದೆ ಅಂತ ಅನಿಸ್ತಾ ಇದೆ ನನಗೆ, ಅಥವಾ ಮುಗಿತಾ ಇದೆ. ಇಟ್ಸ್ ಟೈಮ್ ಟು ಡ್ರಿಲ್ ಬೋರ್ವೆಲ್ಸ್. ಅಂದ್ರೆ ಫೋಕಸ್ ಮಾಡಿ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡಿ ಫೋಕಸ್ ಮಾಡಿ, ಉದ್ಯೋಗವೇ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು, ಮತ್ತೆ ಯಾವುದೇ ಕ್ಷೇತ್ರ ಇರಬಹುದು, ವೈದ್ಯಕೀಯ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಇರ್ಬೋದು, IT ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಸ್ಪೆಷಲೈಸೇಷನ್ ಬಗ್ಗೆ ನೀವು ಫೋಕಸ್ ಮಾಡಿದರೆ ಬಹುಶಃ ಲಾಂಗ್ ಟರ್ಮಲ್ಲಿ ನಿಮಗೆ ಅದು ಸ್ಟೆಬಿಲಿಟಿಯನ್ನು ಕೊಡಬಹುದು ಅಂತ ಅನಿಸ್ತದೆ. ಈ ಆರ್ಥಿಕ ವಿಚಾರದಲ್ಲಿ ಈಗ ಅವರು ಉದ್ಯೋಗ ಮಾಡ್ತಾ ಇರ್ಬೋದು, ಅವರು ಸ್ಯಾಲ್ರೀಸ್ ಅವರಿಗೆ ಬರ್ತಾ ಇರ್ಬೋದು, ಈ ಆರ್ಥಿಕ ಶಿಸ್ತು ಮತ್ತು ಗ್ರೋಯಿಂಗ್ ದ ವೆಲ್ತ್, ಸೇವಿಂಗ್ ಆ್ಯಂಡ್ ಗ್ರೋಯಿಂಗ್ ದ ವೆಲ್ತ್ ಅಂತ ಹೇಳಿ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಕನ್ನಡದ ಗಾದೆ, ಚಾಪೆ ಇದ್ದಷ್ಟೇ ಕಾಲು ಚಾಚು ಅಂತ. ಬಹುಶಃ ಈ ಡಿಜಿಟಲ್ ಯುಗದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಾವು ಒಂದು ಆಪತ್ತಿಗೆ ಒಳಗಾಗಿದ್ದೇವೆ, ಕಂಪ್ಯಾರಿಟಿವ್ ಸ್ಕೇಲ್ ಅಂತ, ಆಯಿತಾ. ಬಹುಶಃ ಅದರಿಂದ ನಾವು ಎಷ್ಟು ದೂರ ಇಡ್ತೇವೋ ಅದು ನಮಗೆ ಒಳ್ಳೆಯದು. ಅಂದರೆ ಇನ್ನೊಬ್ಬರು ಒಂದು ಕಾರ್ ತಗೊಂಡ್ರು ನಾವೊಂದು ಅದಕ್ಕಿಂತ ದೊಡ್ಡದು ತಗೊಳ್ಬೇಕು, ಈ ಥರ ಯೋಚನೆಗಳು ಬರಬಾರ್ದು. ಕ್ರೆಡಿಟ್ ಕಾರ್ಡ್ಗಳಲ್ಲಿ ಖರ್ಚು ಮಾಡೋ ಯೋಚನೆ ಬರಬಾರ್ದು ಈ ಥರ. ಹೌದು, ಕ್ರೆಡಿಟ್ ಕಾರ್ಡ್ನಲ್ಲಿ ಖರ್ಚು ಮಾಡಿ ಅದನ್ನು ತಿಂಗಳ ಡ್ಯೂ ಇರುವಾಗ ಭರ್ತಿ ಮಾಡಬೇಕಾದದ್ದು ಅಂತ ತಿಳಿದು ಖರ್ಚು ಮಾಡಿದರೆ ಬಹುಶಃ ಅದು ಒಳ್ಳೇದಂತ ಅನಿಸ್ತದೆ. ಎರಡನೇದು, ಲೈಫನ್ನು ಎಷ್ಟು ಸಿಂಪಲಾಗಿ ಇಡ್ತೇವೋ ಬಹುಶಃ ಅದೇ ನಮಗೆ ಸೇವಿಂಗ್ ಅಂತ ಅನಿಸ್ತದೆ ಈಗ ನನಗೆ. ಓಕೆ, ಅದೇ ಹೇಳಿದ್ನಲ್ಲ, ಚಾಪೆ ಇದ್ದಷ್ಟೇ ಕಾಲು ಚಾಚು. ಫೈನಾನ್ಷಿಯಲ್ ಶಿಸ್ತು ಬಹಳ ಒಳ್ಳೆಯದು. ಜೇಬಿನಲ್ಲಿ 1,000 ರೂಪಾಯಿ ಇರುವಾಗ 100 ರೂಪಾಯಿ ಖರ್ಚು ಮಾಡಿ, ಜೇಬಿನಲ್ಲಿ 200 ರೂಪಾಯಿ ಇರುವಾಗ 250 ರೂಪಾಯಿ ಖರ್ಚು ಮಾಡಬೇಡಿ. ಇದೇ ಫೈನಾನ್ಷಿಯಲ್ ಶಿಸ್ತು. ಅದರಲ್ಲಿ ಏನು ದೊಡ್ಡ ಸೈನ್ಸೇ ಇಲ್ಲ ಅದರಲ್ಲಿ. ಓಕೆ, ಅದೇ ಹೌದು, ನಮ್ಮ ಫೈನಾನ್ಷಿಯಲ್ ಲ್ಯಾಂಗ್ವೇಜಲ್ಲಿ ಅದರ ಹೇಳ್ತಾರೆ, ಅರ್ನಿಂಗ್ಸ್ ಮೈನಸ್ ಎಕ್ಸ್ಪೆನ್ಸಸ್ ಈಸ್ ಸೇವಿಂಗ್ಸ್, ಆರ್ ಅರ್ನಿಂಗ್ಸ್ ಮೈನಸ್ ಸೇವಿಂಗ್ಸ್ ಈಸ್ ಎಕ್ಸ್ಪೆನ್ಸಸ್ ಅಂತ. ಸೇವಿಂಗ್ಸ್ ಬಗ್ಗೆ ಫಸ್ಟ್ ಪ್ಲಾನ್ ಮಾಡ್ಕೊಳ್ಳಿ, ಉಳಿದದನ್ನು ಮಾತ್ರ ಸ್ಪೆಂಡ್ ಮಾಡಿ. ಇಲ್ಲ, ಸೇವಿಂಗ್ಸು ಈಗ ಈ ಡಿಜಿಟಲ್ ಯುಗದಲ್ಲಿ ಸೇವಿಂಗ್ಸಿಗೆ ನಿಮಗೆ ತುಂಬ ಆಪರ್ಚುನಿಟೀಸ್ ಇದೆ. ಮೊದಲು ನಮ್ಮ ಕಾಲದಲ್ಲಿ ಫಿಕ್ಸ್ ಡೆಪಾಸಿಟ್ ಹಾಕಿದರೆ ಸೇವಿಂಗ್ಸು ಅಥವಾ RD ಹಾಕಿದರೆ ಸೇವಿಂಗ್ಸ್ ಅಂತ. ಈಗ ನೀವು ಇನ್ವೆಸ್ಟ್ ಮಾಡ್ಬೋದು, ಶೇರ್ಸಲ್ಲಿ ಮಾಡ್ಬೋದು, ಮ್ಯೂಚುವಲ್ ಫಂಡ್ಸಲ್ಲಿ ಮಾಡ್ಬೋದು, ಅಥವಾ ತುಂಬ ಇನ್ಸ್ಟ್ರೂಮೆಂಟ್ಸ್ ಇದೆ. ಟೆಕ್ನಾಲಜಿ ನಾಲೆಜ್ ಜೊತೆಗೆ ಫೈನಾನ್ಷಿಯಲ್ ನಾಲೆಜ್ ಕೂಡ ಇವಾಗ ಬಹಳ ಇಂಪಾರ್ಟೆಂಟು. ಮತ್ತು ಅದನ್ನು ಕಾಂಪ್ಲೆಕ್ಸಿಟಿ ಮಾಡಬೇಡಿ. ಸೇವಿಂಗ್ಸನ್ನು ಈ ಎಗೇನ್ ಸೋಷಿಯಲ್ ಮೀಡಿಯಾ ಬಹಳ ಲೆಕ್ಚರಿಂಗ್ಸ್ ಕೊಡ್ತಾರೆ, ಬಹಳ ಅಡ್ವೈಸ್ ಮಾಡೋರು ಇರ್ತಾರೆ. ಒಂಥರ ಫ್ರೀ ಅಡ್ವೈಸ್. Keep it simple. Grandmother's savings process and policies always stands much better than any advanced ಅದೇ ಈ ಮಲ್ಟಿಪ್ಲೈಯರ್ ಫ್ಯಾಕ್ಟರ್ ಓವರ್ ಎ ಲಾಂಗ್ ಟರ್ಮ್ ಪೀರಿಯಡ್ ಅಂತ ಹೇಳ್ತಾರೆ. ಓವರ್ ಎ ಲಾಂಗ್ ಟರ್ಮ್ ಪೀರಿಯಡ್. ಈಗ ಇರುವ ಬೆಂಗಳೂರಿಗೆ ಬಂದ ನಮ್ಮ ಕರಾಡದ ಸಮುದಾಯದವರಲ್ಲಿ ಬಹುಶಃ ಇನ್ನೊಂದು ಜನರೇಷನ್ ಮಕ್ಕಳೀಗ ಪ್ರೈಮರಿ ಅಥವಾ ಹೈಸ್ಕೂಲ್ ಆ ಲೆವೆಲ್ಗೆ ಬಂದಿದ್ದಾರೆ. ಅವರಿಗೆ ಯಾವ ರೀತಿ ಎಜುಕೇಷನ್ ಕಡೆ, ಅವರ ಲೈಫ್ ಕರಿಯರ್ ಮುಂದೆ ಬರೋದ್ ಕಡೆ ಯಾವ ಥರ ಫೋಕಸ್ ಮಾಡ್ಬೋದು ಆ ಜನರೇಷನ್ ಅಂತ? ಒಂದು ವಿಷಯ ಹೇಳಬೇಕಂತ ಹೇಳಿದರೆ, ಥ್ಯಾಂಕ್ಫುಲಿ ನನ್ನ ಲಕ್ ಇರ್ಬೋದು. ನನ್ನ ಎಕ್ಸ್ಪೀರಿಯನ್ಸಿಂದ ಒಂದು ಪುಟವನ್ನು ಎತ್ತಿ ಹೇಳ್ತಾ ಇದ್ದೇನೆ. ನಾನು ಎಲ್ಲ ಕೆಲಸಗಳು ಮಾಡಿದ ಜಾಗದಲ್ಲಿ ಅಥವಾ ಕಂಪನಿಗಳಲ್ಲಿ ಬಹುಶಃ ನಾನು ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ನನಗೆ ಚಾನ್ಸ್ ಸಿಕ್ಕಿದೆ ಕೆಲಸ ಮಾಡಲಿಕ್ಕೆ. ಓಕೆ, ಆಯಿತಾ. ಅದರಿಂದಾಗಿ ನಾವು ಈಗ ಸೈಬರ್ ಸೆಕ್ಯೂರಿಟಿ ಯುಗದಲ್ಲಿ ಒಳ್ಳೆ ಗ್ರೋತ್ ಮಾಡ್ತಾ ಇದ್ದೇವೆ. ಬಹುಶಃ ಮಕ್ಕಳಿಗೆ ಒಂದು ಅಡ್ವೈಸ್ ಅಂತ ಹೇಳಿದರೆ, ಕೀಪ್ ಯುವರ್ ಸೆಲ್ಫ್ ಅಪ್ಡೇಟೆಡ್. ಯಾವುದು ಲೇಟೆಸ್ಟ್ ಇದೆಯೋ, ಯಾವುದೇ ಇರ್ಬೋದು, ಯಾವುದೇ ಫೀಲ್ಡಲ್ಲಿ ಇರ್ಬೋದು, ಆದರೆ ಅಪ್ಡೇಟ್ ಮಾಡ್ತಾ ಇದ್ದರೆ ಅಥವಾ ಗೋ ಟುವರ್ಡ್ಸ್ ಲೇಟೆಸ್ಟ್ ಈಸ್ ವಾಟ್ ಪೀಪಲ್ ಸ್ಲೋಲಿ ಹ್ಯಾವ್ ಟು ಫಾಲೋ. ಅಂದರೆ ಈಗ 8ನೇ ಕ್ಲಾಸ್ಗೆ ಮಗುವಿನ ತೊಗೊಂಡೋಗಿ AI ಆರ್ಟಿಫಿಷಿಯಲ್ ಲರ್ನಿಂಗು ಅಥವಾ ಇಂಟೆಲಿಜೆನ್ಸಿಗೆ ಹಾಕಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಅದರ ಬಗ್ಗೆ ಅವೇರ್ನೆಸ್ಸನ್ನು ನಾವು ಇಟ್ಕೊಳ್ತಾ ಇರಬೇಕು. ಇಲ್ಲಾದರೆ ಚಾಲೆಂಜ್ಗಳು ಬರ್ಬೋದು.